ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಇನ್ಕಮ್ ಟ್ಯಾಕ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ CA ದಯಾನಂದ ಮುಂಗಾಳೆ. ಸ್ನೇಹಿತರೆ, ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ 12 ಲಕ್ಷ ತನಕ ಎಕ್ಸಂಪ್ಷನ್ ಇದೆ ಅಂತ ಕೇಳಿದ್ದೀವಿ. ಅದೇ ರೀತಿ ಗೊಂದಲ ಕೂಡ ಇದೆ, 4 ಲಕ್ಷ ತನಕ ಇದೆ ಅಂತ ಕೆಲವರು ಹೇಳ್ತಾರೆ. ಸ್ನೇಹಿತರೆ, ನಾನು ಹೇಳ್ತಕ್ಕಂಥದ್ದು 12,75,000 ತನಕನೂ ದೇರ್ ಇಸ್ ನೋ ಇನ್ಕಮ್ ಟ್ಯಾಕ್ಸ್. ಹೇಗೆ ಸರ್ ಇದು ಅಂತ ಕೇಳಿದ್ರೆ, ಕೆಲವೊಬ್ಬರಿಗೆ ಮಾತ್ರ ಈ 12,75,000 ತನಕ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಅದು ಯಾರು ಅಂದರೆ ದೋಸ್ ಹೂ ಆರ್ ಗೆಟಿಂಗ್ ದಿ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಸರ್, ನನಗೆ ಇನ್ಕಮ್ ಕೇವಲ ಸ್ಯಾಲ್ರಿಯಿಂದ ಬರುತ್ತೆ, ಅಥವಾ ನಾನು ಅಬೋವ್ 60 years ಪೆನ್ಷನ್ ಬರ್ತಾ ಇದೆ. ದಿ ಇನ್ಕಮ್ ಫ್ರಮ್ ಪೆನ್ಷನ್ ಇಸ್ ಆಲ್ಸೋ ಕನ್ಸಿಡರ್ ಆಸ್ ದ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಸೊ ಹಾಗಾದ್ರೆ ಹೇಗೆ, ಹೌ ಇಸ್ ಇಟ್ ಪಾಸಿಬಲ್? ಕಮ್ ಆನ್ ಮೈ ಡಿಯರ್ ಫ್ರೆಂಡ್ಸ್, ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ದಟ್. 12,75,000 ಇದೆ ಅಂದ್ರೆ ಒಂದು ವರ್ಷಕ್ಕೆ. ಸೊ 12,75,000 ಸ್ಯಾಲ್ರಿ ಇದ್ರೆ ಅವ್ರಿಗೆ ಹೇಗೆ ಎಕ್ಸಂಪ್ಷನ್? 12 ಲಕ್ಷ ತನಕ ಅಂದ್ರೆ ದೇರ್ ಈಸ್ ಎ ಡಿಡಕ್ಷನ್ ಅವೈಲಬಲ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ಆಸ್ ಪರ್ ದಿ ಫೈನಾನ್ಸ್ ಆಕ್ಟ್ 2025, 75,000 ತನಕ ದೇರ್ ಈಸ್ ಅ ಸ್ಟ್ಯಾಂಡರ್ಡ್ ಡಿಡಕ್ಷನ್ ದಟ್ ಈಸ್ ಅಲೌಡ್. ಸೊ ಏನಿದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ನೋಡಿದಾಗ, ನೋಡಿ, ಒಬ್ಬ ಬಿಸ್ನೆಸ್ ಮನ್ನಿಗೆ ತನ್ನ ಇನ್ಕಮ್ನಲ್ಲಿ ಕೆಲವೊಂದು ಎಕ್ಸ್ಪೆಂಡಿಚರ್ಗಳನ್ನು ಅಲೌ ಮಾಡ್ತಾರೆ. ಅಂದರೆ 10 ಲಕ್ಷ ಇನ್ಕಮ್ ಆಗಿದೆ ಅಂದರೆ ಅದು ಆ ದುಡಿಲಿಕ್ಕೋಸ್ಕರ ಒಂದು 4 ಲಕ್ಷ ಖರ್ಚು ಮಾಡಿದ್ದಾರೆ ಅಂದರೆ ಹೀಸ್ ಟೋಟಲ್ ಇನ್ಕಮ್ ಈಸ್ ಓನ್ಲಿ 6 lakhs. ಬಟ್ ಹಾಗಾದರೆ ಸ್ಯಾಲ್ರಿ ಹೋಗ್ತಕ್ಕಂಥವ್ರು ಸ್ಯಾಲ್ರಿನ ಅರ್ನ್ ಮಾಡಲಿಕ್ಕೆ ಕೆಲವೊಂದು ಎಕ್ಸ್ಪೆಂಡಿಚರ್ಗಳನ್ನು ಮಾಡ್ತಾರೆ. ಅಂದ್ರೆ ಮನೆಯಿಂದ ವೆಹಿಕಲ್ ತೊಗೊಂಡು ಆಫೀಸ್ಗೆ ಹೋಗೋದಿರ್ಬೋದು, ಅಥವಾ ಬೇರೆ ಇನ್ನಿತರ ಖರ್ಚುಗಳು, ಕ್ಯಾಂಟೀನ್ಗೆ ಹೋಗಿ ಊಟ ಮಾಡಿರ್ತಾರೆ, ಅಥವಾ ಏನೇ ಒಂದು ಪೆಟ್ರೋಲ್ ಹಾಕ್ಸಿರ್ತಾರೆ. ಏನೇ ಖರ್ಚುಗಳಿದ್ರು ಅದು ಯಾವುದು ಡಿಡಕ್ಷನ್ ಇರಲಿಲ್ಲ. ಈ ಹಳೆ ರಿಜಿಮ್ನಲ್ಲಿ ಕೇವಲ 50,000 ಅಲೌಡ್ ಇತ್ತು, ಆದರೆ ಈ ಬಾರಿ ಇಟ್ ಈಸ್ ಅಲೌಡ್ ಅಪ್ ಟು 75,000 rupees. ಸೊ ಹಾಗಾದರೆ ನಮ್ಮ ಸ್ಯಾಲ್ರಿ 12,75,000 ಇದ್ರೂ ಕೂಡ ದೇರ್ ಇಸ್ ಅ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇಟ್ ಇಸ್ ಅಲೌಡ್ 75,000. ಹಾಗಾದರೆ ಟೋಟಲ್ ಇನ್ಕಮ್ ಬಂದಿರತಕ್ಕಂಥದ್ದು ಕೇವಲ 12 ಲಕ್ಷ. ಸ್ನೇಹಿತರೆ, ದಿಸ್ ಈಸ್ ಅವೈಲಬಲ್ ಓನ್ಲಿ ಟು ಎನ್ ಇಂಡಿವಿಜುವಲ್. ನಾನ್ ರೆಸಿಡೆಂಟ್ಸಿಗೆ ಅಲೌಡ್ ಇಲ್ಲ, ಯಾರಿಗೂ ಅಲೌಡ್ ಇಲ್ಲ, ಓನ್ಲಿ ಫಾರ್ ದಿ ಇಂಡಿವಿಜುವಲ್ಸ್. ಪ್ಲಸ್ ಇವರಿಗೆ ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗಿರಬಾರ್ದು. ಏನು ಸರ್ ಇದು ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ಅಂತ ಹೇಳಿದ್ರೆ, ಅಂಡರ್ ದಿ ಸೆಕ್ಷನ್ 111A ಅಥವಾ 112A ಪ್ರಕಾರ ಇವ್ರು ಯಾವ ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ಇರಬಾರ್ದು. ಅಂದರೆ ಒಬ್ಬ ವ್ಯಕ್ತಿ ಶೇರ್ಸ್ಗಳನ್ನು ಖರೀದಿ ಮಾಡಿ 1 ವರ್ಷದಲ್ಲೇ ಅದನ್ನೇನಾದರೂ ಮಾರಿದ್ರೆ ಇಟ್ ಈಸ್ ಟ್ರೀಟೆಡ್ ಆಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಇಸ್ ಟ್ಯಾಕ್ಸ್ಡ್ ಅಟ್ 20%. ಅಥವಾ ಒಬ್ಬ ವ್ಯಕ್ತಿ ಶೇರ್ಗಳನ್ನು ಇವತ್ತು ಖರೀದಿ ಮಾಡಿ 1 ವರ್ಷದ ನಂತರ, ಅಥವಾ 12 ತಿಂಗಳು ಅಂತ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ 12 ತಿಂಗಳುಗಳನ್ನು ಆ ಶೇರ್ಗಳನ್ನು ಹೋಲ್ಡ್ ಮಾಡಿದರೆ ಆ ಇನ್ಕಮ್ ಬರ್ತಕ್ಕಂಥದ್ದನ್ನ ವಿ ಕಾಲ್ ಇಟ್ ಆಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಈಸ್ ಟ್ಯಾಕ್ಸ್ಡ್ ಅಟ್ 12.5%. ಎಸ್, ದೇರ್ ಈಸ್ ಎ exemption for the long term capital gain to the extent of 1,25,000, my dear friends. ಅಂದರೆ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಸರ್ ನಾನೊಂದು ರಿಲಯನ್ಸ್ನ ಶೇರ್ ತೊಗೊಂಡ್ಬಿಟ್ಟಿದ್ದೆ, ಹೋದ ವರ್ಷ ತೊಗೊಂಡಿದ್ದೆ, ಭಾಳ ರೇಟ್ ಕಡಿಮೆ ಬಿದ್ದಾಗ ತೊಗೊಂಡಿದ್ದೆ. ಈ ವರ್ಷ ನಾನು ಅದನ್ನು 12 ತಿಂಗಳಿಗಿಂತ ಜಾಸ್ತಿ ಹೋಲ್ಡ್ ಮಾಡಿ ಅದನ್ನು ಸೆಲ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಮೇಡ್ ಎ ಪ್ರಾಫಿಟ್ ಆಫ್ 2 lakhs. ಹಾಗಾದರೆ ನನಗೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ, ಮೈ ಡಿಯರ್ ಫ್ರೆಂಡ್ಸ್, ಇಟ್ ಇಸ್ ಕಾಲ್ಡ್ ಆಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಂದರೆ ಒಂದು ಅಸೆಟ್ನ 12 ತಿಂಗಳಿಗಿಂತ ಜಾಸ್ತಿ ಇಟ್ಕೊಂಡಾಗ ದಟ್ ಬಿಕಮ್ಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. 2 ಲಕ್ಷ ನಾವು ಲಾಭ ಮಾಡಿದ್ದೀವಿ, ಆದರೆ 1,25,000 ತನಕ ಎಕ್ಸಂಪ್ಷನ್ ಇದೆ. ಸೊ ಉಳಿದಿದ್ದೆಷ್ಟು? 75,000. ಆ 75,000 ಮೇಲೆ ಕೇವಲ 12.5% ಟ್ಯಾಕ್ಸ್ ಬೀಳ್ತಕ್ಕಂಥದ್ದು. ಸೊ ಹಾಗಾದರೆ ಈ ಯಾವ ಇನ್ಕಮ್ಗಳು ಇಲ್ಲ, ನನಗೆ ಕೇವಲ ಸ್ಯಾಲ್ರಿ ಬರ್ತಾ ಇದೆ. ಹಾಗಾದರೆ ಯು ಕ್ಯಾನ್ ಸ್ಟ್ರೇಟ್ ಅವೇ ಗೋ ಫಾರ್ ದಿ ನ್ಯೂ ರಿಜಿಮ್ ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕ್ಲೇಮ್ ದ ಇನ್ಕಮ್ ಟ್ಯಾಕ್ಸ್ ಆಸ್ 0 ಅಪ್ ಟು 12 lakhs ಆಸ್ ಎ ರಿಬೇಟ್ ಅಂಡರ್ ಸೆಕ್ಷನ್ 87A. ಸ್ನೇಹಿತರೆ, ಹಾಗಾದರೆ ನಾನು ನಿಮಗೆ ಒಂದು ಸಂದೇಶನ ತಲುಪಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀನಿ. ಅದೇನು ಅಂದರೆ, ಅಪ್ ಟು 12.75 lakhs there is no income tax for the people or the individuals who are getting the pension income or from the salary income. Yes ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ.
ಇದು ನಿಜವಾಗ್ಲೂ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಕೀಪ್ ವಾಚಿಂಗ್ ಫಾರ್ ದಿ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್.